ಸಿದ್ದರಾಮಯ್ಯನವರ ರಾಜೀನಾಮೆ ಬಳಿಕ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ನೂತನ ಸರ್ಕಾರದ ಚಟುವಟಿಕೆಗಳು ಗರಿಗೆದ್ರಿವೆ. ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಸಚಿವರಾದ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇದ್ದೀನಿ. ಸರ್, ಮೊದಲನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ನಿರೀಕ್ಷೆ ಇತ್ತಾ ಸರ್ ನಿಮಗೆ? ಹೇಗೆ ಸರ್? ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮಾಧ್ಯಮಗೋಷ್ಠಿ ಮುಖಾಂತರ ಹೇಳಿದ್ದಾರೆ. ಅವರು ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಅತ್ಯಂತ ನಮ್ಮೆಲ್ಲರಿಗೆ ಮಾರ್ಗದರ್ಶಕರು ಮತ್ತು ಜನಸಮೂಹದ ಜನಮಾನಸದ ನಾಯಕರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಇವತ್ತು ಪಕ್ಷದಲ್ಲಿ ಮತ್ತು ರಾಜ್ಯದಲ್ಲಿಯೇ ಇವತ್ತು ಸಕ್ರಿಯವಾಗಿ ನಾನು ರಾಜಕಾರಣದಲ್ಲಿ ಇರ್ತೀನಿ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಮತ್ತು ಪಕ್ಷಕ್ಕೆ ಬರುವ ಸರ್ಕಾರಕ್ಕೆ ಅವರು ಮಾರ್ಗದರ್ಶಕರಾಗಿ ನಮಗೆ ಕಾಲಕ್ಕೆ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ, ಪಕ್ಷ ಬಲವರ್ಧನೆ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ನೀವು ಸಿದ್ದರಾಮಯ್ಯವರು ಸಂಪುಟದಲ್ಲಿದ್ದಿರಿ, ಜೊತೆಗೆ ಆಪ್ತರಲ್ಲಿ ಗುರುತಿಸ್ಕೊಂಡಿದ್ರಿ. ಸೊ ರಾಜೀನಾಮೆ ಸುದ್ದಿ ಕೇಳಿದ ತಕ್ಷಣ ಏನು ಅನಿಸುತ್ತೆ ಸರ್ ನಿಮಗೆ? ನೋಡಿ, ಈಗಾಗಲೇ ನನ್ನ ಅಭಿಪ್ರಾಯ, ನಾನು ನಿನ್ನೆ ಮಾನ್ಯ ಸಿದ್ದರಾಮಯ್ಯಜಿಯವರು ಏನು ನಮಗೆ ಬ್ರೇಕ್ಫಾಸ್ಟ್ ಅಂದರೆ ಉಪಹಾರ ಕೂಟಕ್ಕೆ ಕರೆಸಿದ್ರು, ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇನೆ. ಅಲ್ಲ ಸರ್, ಅಂದರೆ ನಿರೀಕ್ಷೆ ಇಟ್ಕೊಂಡಿದ್ರೆ ನಮ್ಮ ನಾಯಕ ಈ ರೀತಿಯಾಗಿ ನಾವು ಸಚಿವ ಸಂಪುಟವನ್ನು ಚೆನ್ನಾಗಿ ನಡ್ಸ್ಕೊಂಡು ಹೊಂಟಿದ್ದೀವಿ, ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು, ಬಟ್ ಈ ದಿಢೀರಾಗಿ ಈ ರೀತಿ ನಿರ್ಧಾರ ಬರುತ್ತೆ. ಸೊ ಇದು ಹೆಂಗೆ ಸರ್? ನೋಡಿ, ಈ ವಿಷಯದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಸ್ವತಃನೇ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತು ಇದ್ರ ಬಗ್ಗೆ ಇವತ್ತು ಈಗಾಗಲೇ ನಾನು ತಮಗೂ ಹೇಳಿದ್ದೇನೆ ಇವತ್ತು. ಗೊತ್ತಾ? ಅಲ್ಲ ಸರ್, ಸಿದ್ದರಾಮಯ್ಯ ನಂತರ ಅಹಿಂದ ರಥವನ್ನು ಯಾರು ಎಳೆಯೋರು ಸರ್ ರಾಜ್ಯದಲ್ಲಿ? ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂಥ ಒಂದು ತತ್ವದಲ್ಲಿ ನಂಬಿಕೆ ಇಟ್ಕೊಂಡು ಬುದ್ಧ ಬಸವ ಅಂಬೇಡ್ಕರ್ ಅವರ ಆದರ್ಶ ಅವೆಲ್ಲವನ್ನೂ ನಮ್ಮ ತತ್ವ ಸಿದ್ಧಾಂತದಲ್ಲಿ ಅನುಷ್ಠಾನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಪಕ್ಷ, ಈ ಸರ್ಕಾರ ಯಾವತ್ತಿಗೂ ಬಡವರ ಪರ ಸರ್ಕಾರ ಇದೆ, ರೈತರ ಪರ ಸರ್ಕಾರ ಇದೆ, ಶೋಷಿತರ ಪರ ಸರ್ಕಾರ ಇದೆ, ಎಲ್ಲ ನಿರ್ಗತಿಕರ ಪರ ಸರ್ಕಾರ ಇದೆ. ಎಲ್ಲ ಸಮುದಾಯದ ಬಡವರಿಗಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಸರ್, ಈಗ ವೈಯಕ್ತಿಕವಾಗಿ ನೀವು ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇರುವಾಗ ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಜೊತೆ ಆ ದಿನಗಳನ್ನು ನೆನಪಿಸ್ಕೊಂಡ್ರೆ ಸರ್ ಇಲಾಖೆ? ನೋಡಿ, ನಾನು ಮಾನ್ಯ ಸಿದ್ದರಾಮಯ್ಯಜಿಯವರ ಸಚಿವ ಸಂಪುಟದಲ್ಲಿ 2 ಸಲ ಸೇವೆ ಮಾಡುವಂಥ ಒಂದು ಸದವಕಾಶ ನನಗೆ ಸಿಕ್ಕಿತ್ತು. ಮೊದಲನೇ ಸಲ 2016, 17, 18ರಲ್ಲಿ ಪೌರಾಡಳಿತ ಸಚಿವನಾಗಿ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ಆ ಸಂದರ್ಭದಲ್ಲೂ ನನ್ನ ಇಲಾಖೆಯಲ್ಲಿ ಭಾಳ ಉತ್ತಮವಾಗಿ ನಾನು ಕೆಲಸವನ್ನು ಮಾಡಿದ್ದೇನೆ. ಭಾಳಷ್ಟು ಪರಿವರ್ತನೆ, ಬದಲಾವಣೆ, ಸಾಧನೆಯನ್ನು ಮಾಡಿದ್ದೇನೆ. ಈಗ ಈ ಸಲ ನಾನು 3 ವರ್ಷದಲ್ಲಿ ಮಾನ್ಯ ಸಿದ್ದರಾಮಯ್ಯಜಿಯವರ ಒಂದು ಮುಖ್ಯಮಂತ್ರಿತ್ವದಲ್ಲಿ ಅರಣ್ಯ ಪರಿಸರ ಸಚಿವನಾಗಿ ಇವತ್ತು ಭಾಳಷ್ಟು ಬದಲಾವಣೆ ತಂದಿದ್ದೇವೆ, ಭಾಳಷ್ಟು ಪ್ರಗತಿ ಮಾಡಿದ್ದೇವೆ. ಅರಣ್ಯ ಒತ್ತುವರಿ ತೆರವು ಮಾಡಿದ್ದೇವೆ. ಅರಣ್ಯ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಭಾಳಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಬ್ಯಾಂಗ್ಳೂರಿನಲ್ಲಿ ಇವತ್ತು 5678 ಎಕರೆ ಭೂಮಿಯನ್ನು ಗ್ರೇಟರ್ ಹೆಸರುಘಟ್ಟ ಅಂತೇಳಿ ಇವತ್ತು ಮೀಸಲು ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಭಾಳಷ್ಟು ಒತ್ತಾಯ ಇತ್ತು. ಸುಮಾರು 250 ಎಕರೆ 10,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಅರಣ್ಯ ಭೂಮಿಯನ್ನು ಮರುವಶಪಡಿಸ್ಕೊಂಡಿದ್ದೇವೆ. ಬೆಂಗಳೂರಿನಲ್ಲಿ ಸುಮಾರು 153 ಎಕರೆ ಪ್ರದೇಶದಲ್ಲಿ, ಏನು ಮಾದಪ್ಪನಹಳ್ಳಿ ಯಲಹಂಕ ಪ್ರದೇಶದಲ್ಲಿ ಇವತ್ತು 150 ವರ್ಷಗಳ ನಂತರ, ಬರೀ ಹಿಂದೆ ಒಂದು ಕಬ್ಬನ್ ಪಾರ್ಕ್ ಮತ್ತು ಇವತ್ತು ಏನು ನಮ್ಮಲ್ಲಿ 2 ಲಾಲ್ಬಾಗ್ ಇದ್ದವು, 153 ಎಕರೆ ಪ್ರದೇಶದಲ್ಲಿ 150 ವರ್ಷಗಳ ನಂತರ ಒಂದು ಬೃಹತ್ ವಿಶ್ವಗುರು ಬಸವಣ್ಣನವರ ಹೆಸರಿನಲ್ಲಿ ಉದ್ಯಾನವನ್ನು ನಿರ್ಮಾಣ ಮಾಡಲಿಕ್ಕೆ ಘೋಷಣೆಯನ್ನು ಮಾಡಿದ್ದಾವೆ. ಮಾನವ ಪ್ರಾಣಿ ಸಂಘರ್ಷ ತಡಿಲಿಕ್ಕೆ ಭಾಳಷ್ಟು ರೈಲ್ವೆ ಬ್ಯಾರಿಕೇಡ್ ಇರ್ಬೋದು, ಟೆಂಟಿಕಲ್ ಫೆನ್ಸಿಂಗ್ ಇರ್ಬೋದು, ಆನೆ ಕಂದಕಗಳಿರ್ಬೋದು, ಕಮಾಂಡ್ ಸೆಂಟರ್ ಮಾಡಿದಂಥದ್ದು ಇರ್ಬೋದು, APCಗಳು, RRTಗಳು ಇವೆಲ್ಲವನ್ನು ಇವತ್ತು ಹೆಚ್ಚುವರಿ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಿ ತಡಿಲಿಕ್ಕೆ ಪ್ರಯತ್ನ ಮಾಡಿದ್ದಾವೆ. ಹಸಿರು ಕ್ಷೇತ್ರ ಹೆಚ್ಚಿಗೆ ಮಾಡಲಿಕ್ಕೆ ನಮ್ಮಲ್ಲಿ ರಾಜ್ಯದಲ್ಲಿ ಸುಮಾರು 11 ಕೋಟಿ ಸಸಿ ನೆಟ್ಟಿದ್ದೇವೆ. ಮತ್ತು ಎಲ್ಲಿ ಇಡೀ ಇಲಾಖೆಯನ್ನು ಸ್ಟ್ರೀಮ್ಲೈನ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇನೆ. ಹೀಗಾಗಿ ಅರಣ್ಯ ಪರಿಸರ ಇಲಾಖೆಯಲ್ಲಿ ಸಾಕಷ್ಟು ಪ್ರಗತಿ ಮಾಡಿದಂಥ ಒಂದು ತೃಪ್ತಿ ನನಗಿದೆ.
ಈ ಎಲ್ಲ ಕೆಲಸ ಕಾರ್ಯಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ನನಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ತಮ್ಮ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸರ್, ಇದು ಸರ್ಕಾರದ ವಿಚಾರ ಆಯ್ತು ಸರ್. ಪಕ್ಷದಲ್ಲಿ ಸಿದ್ದರಾಮಯ್ಯನವರ ಕೊಡುಗೆಯನ್ನು ಸ್ಮರಿಸುವುದಾದರೆ ಸರ್? ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದೇನೆ, ಅವರು ಜನಮಾನಸದ ವ್ಯಕ್ತಿ. ಅವರು ಇವತ್ತು ಮಾಸ್ ಲೀಡರ್ ಕರ್ನಾಟಕದಲ್ಲಿ ಅಂತ ಹೇಳಿದರೆ ಮಾನ್ಯ ಸಿದ್ದರಾಮಯ್ಯನವರು. ಹೀಗಾಗಿ ಅವರು ಯಾವತ್ತಿಗೂ ಬಡವರ ಬಗ್ಗೆ, ಎಲ್ಲ ಶೋಷಿತರ ಬಗ್ಗೆ ಅತ್ಯಂತ ಕಳಕಳಿಯನ್ನಿಟ್ಕೊಂಡು, ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿ ಬಗ್ಗೆನೂ ಅವರು ಭಾಳಷ್ಟು ಕಾಳಜಿ ಇಟ್ಕೊಂಡಿದ್ದರು. ಏನು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ನಮಗೆ 371J ವಿಶೇಷ ಒಂದು ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಅನುಷ್ಠಾನ ಮಾಡುವಂಥ ಒಂದು ಕೆಲಸ ಮಾನ್ಯ ಸಿದ್ದರಾಮಯ್ಯಜಿಯವರು ಭಾಳ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ. ಅವರ ಕಾರ್ಯಕಾಲದಲ್ಲಿ ಈಗ ಇತ್ತೀಚೆಗೆ ಅಂದರೆ 3 ವರ್ಷದಿಂದ 5,000 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಅನುದಾನವನ್ನು ಕೊಟ್ಟಿದ್ದಾರೆ. ಪಕ್ಷದಲ್ಲಿಯೂ ಸಹಿತ ನೀವು ನೋಡಿ, ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಪಕ್ಷಕ್ಕಾಗಿಯೂ ಹಗಲು ಇರಲು ಶ್ರಮ ಮಾಡಿದ್ದಾರೆ. ಇವತ್ತು ಈ 2 ಸಲ ಅಧಿಕಾರಕ್ಕೆ ಏನು 2013ರಲ್ಲಿ ನಾವು ಅಧಿಕಾರಕ್ಕೆ ಬಂದವು. ಆ ಸಮಯದಲ್ಲೂ ಪ್ರತಿಪಕ್ಷ ನಾಯಕರಾಗಿ ಇವತ್ತೇನು ಅಂದಿನ ಭಾರತೀಯ ಜನತಾ ಪಕ್ಷದ ಆಡಳಿತ ಇತ್ತು, ಎಲ್ಲೆಲ್ಲಿ ಅವರ ದುರಾಳಿತ ನಡೀತಾ ಇತ್ತು. ಇವತ್ತು ನಿಮ್ಮಲ್ಲಿ ಬಳ್ಳಾರಿ ಚಲೋ ಏನೊಂದು ಪಾದಯಾತ್ರೆ ಆಯಿತು. ಆ ಪಾದಯಾತ್ರೆಯ ಮುಖಂಡತ್ವವನ್ನು ವಹಿಸಿಕೊಂಡು ಅನೇಕ ಜ್ವಲಂತ ವಿಷಯಗಳ ಬಗ್ಗೆ ಇವತ್ತು ಜನರ ಗಮನಕ್ಕೆ ತಂದು ಇವತ್ತೊಂದು ಬದಲಾವಣೆ, ಒಂದು ಪರಿವರ್ತನೆ ಮಾಡಲಿಕ್ಕೆ, ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಭಾಳಷ್ಟು ಅವರ ದೊಡ್ಡ ಮಟ್ಟದ ಕೊಡುಗೆ ಇದೆ. ಮತ್ತು 2019ರಿಂದ ಏನಿವತ್ತು 4 ವರ್ಷ ಭಾರತೀಯ ಜನತಾ ಪಕ್ಷ ಇತ್ತು, ಆ ಸಂದರ್ಭದಲ್ಲಿ ಅವರೇನು ದುರಾಳಿತ ನಡೆಸ್ತಾಯಿದ್ರು. ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಇತ್ತು, ಆಡಳಿತದಲ್ಲಿ ಯಾವುದೇ ರೀತಿ ಹಿಡಿತಾ ಇದ್ದಿಲ್ಲ. ಇವತ್ತಂಥ ಸಂದರ್ಭದಲ್ಲಿ ಸಹಿತ ಪ್ರತಿಪಕ್ಷ ನಾಯಕರಾಗಿ ವಿಧಾನಸಭೆ ಹೊರಗಡೆನೂ ಹೋರಾಟ ಮಾಡಿ ಜನರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಬಲವರ್ಧನೆ ಮಾಡಲಿಕ್ಕೆ ಅವ್ರ ದೊಡ್ಡ ಕೊಡುಗೆ ಇದೆ. ಹೀಗಾಗಿ ಪಕ್ಷದಲ್ಲಿರ್ಬೋದು, ಸರ್ಕಾರದಲ್ಲಿರ್ಬೋದು ಭಾಳಷ್ಟು ಅವರು ವಿಶಿಷ್ಟವಾದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸರ್, ಸಚಿವ ಸಂಪುಟ ವಿಚಾರದಲ್ಲಿ ಅದರ ಭಾಗವಾಗಿ ಇರುವ ಸಾಧ್ಯತೆ ಇದೆಯಾ ಸರ್ ನೀವು? ನೋಡಿ, ಇಲ್ಲಿವರೆಗೆ ನನಗೆ ಏನು ನಮ್ಮ ಪಕ್ಷದೊಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಪ್ರತಿಪಕ್ಷದಲ್ಲಿದ್ದಾಗ ರಾಜ್ಯದ ಕಾರ್ಯಾಧ್ಯಕ್ಷನಾಗಿ ಇಡೀ ರಾಜ್ಯದಾದ್ಯಂತ ಸುತ್ತಾಡಿ ಪಕ್ಷ ಬಲವರ್ಧನೆ ಮಾಡಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನಾವು ನಮ್ಮದೇ ಆದಂಥ ಸೇವೆಯನ್ನು ಮಾಡಿದ್ದೇವೆ. ಮೊದಲಿನಿಂದಲೂ ಪಕ್ಷಕ್ಕಾಗಿ ದುಡಿದಿದ್ದೇವೆ. ಇವತ್ತು ಜಿಲ್ಲಾಧ್ಯಕ್ಷನಾಗಿಯೂ ಸೇವೆ ಮಾಡಿದ್ದೇನೆ. ಸೇವಾದಲ್ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿಯೂ ಸೇವೆಯನ್ನು ಸಲ್ಲಿಸಿದ್ದೇನೆ. 2 ಸಲ ಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದೇನೆ. ಹೀಗಾಗಿ ಯಾವುದೇ ಹುದ್ದೆ ಕೊಟ್ಟರೂ ಇದು ಸಮರ್ಥವಾಗಿ ನಿಭಾಯಿಸಿ ಇವತ್ತು ಈ ರಾಜ್ಯವನ್ನು ಮುನ್ನಡೆಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮತ್ತು ಈಗಲೂ ಸಹಿತ ಪಕ್ಷ ಯಾವುದೇ ಹುದ್ದೆ ಕೊಟ್ಟರೂ ಅದನ್ನು ನಿಭಾಯಿಸ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ. ಅಭಿಮಾನಿಗಳಿಂದ DCM ಒತ್ತಡ ಕೂಡ ಇದೆ ಅನ್ಸುತ್ತೆ ಸರ್, ಬೇಡಿಕೆನೂ ಬರ್ತಾ ಇದೆ. ನೋಡಿ, ಅಭಿಮಾನಿಗಳಿದ್ದಾರೆ, ಇವತ್ತು ಬೇಡಿಕೆ ಇಟ್ಟಿದ್ದಾರೆ. ಸಹಜ, ಎಲ್ಲರೂ ತಮ್ಮ ನಾಯಕರು ಇನ್ನೂ ಉತ್ತುಂಗ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥದ್ದು ಅವರ ಆಸೆ ಇರುತ್ತೆ. ಅದ್ರ ಪ್ರಕಾರ ಕೇಳ್ತಾ ಇದ್ದಾರೆ. ನೀವು ನಿರೀಕ್ಷೆ ಇದೆಯಾ ಸರ್? ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ, ಇವತ್ತು ನಾನು ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಏನು ನಮಗೆ ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.